ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಶ್ರೀವಿದ್ಯಾ ಸಾಧನೆಯನ್ನ ಎಲ್ಲಾ ಜನಾಂಗದವರು ಮಾಡಬಹುದಾ, ಅಂದ್ರೆ ಎಲ್ಲಾ ವರ್ಗದವರು ಎಲ್ಲಾ ಜಾತಿಯವರು ಮಾಡಬಹುದಾ ಅಂತ ಕೇಳಿದ್ರು. ಇಲ್ಲಿ ನಾವು ಒಂದು ವಿಷಯ ತಿಳ್ಕೋಬೇಕು. ಶ್ರೀವಿದ್ಯಾ ಅನ್ನೋದು ಇದೇ ಜಾತಿಯವರು ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ. ಶ್ರೀವಿದ್ಯಾನೇ ಅಲ್ಲ, ಯಾವುದೇ ಮಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅನುಷ್ಠಾನಗಳಾಗ್ಲಿ ಇದೇ ಜನಾಂಗದವರೇ ಮಾಡ್ಬೇಕು, ಇವರೇ ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ಎಲ್ರೂ ಮಾಡಬಹುದು. ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಜನ್ಮನಾ ಜಾಯತೆ ಶೂದ್ರ ಕರ್ಮಣಾ ಜಾಯತೆ ಬ್ರಾಹ್ಮಣ ಅಂತ. ಅಂದ್ರೆ ಹುಟ್ಟೋವಾಗ ಎಲ್ಲರೂ ಶೂದ್ರರೇ. ಅವರು ಮಾಡ್ತಕ್ಕಂತಹ ಕರ್ಮಗಳ ಮೇಲೆ ಅವರು ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೇವಲ ಒಂದು ವರ್ಣದ ಹೆಸರನ್ನ ಹೇಳಿ ನಿರಾಶೆ ಆಗುವಂಥದ್ದೇನು ಇಲ್ಲ. ಅಂದ್ರೆ ಅವರೇ ಮಾಡ್ಬೇಕು, ನಾವು ಮಾಡಬಾರ್ದು ಅನ್ನುವಂಥ ಇದನ್ನ ಇಟ್ಕೋಬೇಡಿ ಯಾರು. ಭಗವತ್ ತತ್ವ ಎಲ್ಲರಿಗೂ, ಭಕ್ತಿ ಇರೋಂಥವ್ರಿಗೆ ಎಲ್ಲರಿಗೂ ಸಿಗುತ್ತೆ. ಪರಮೇಶ್ವರಿಯ ಸಾಧನೆಗೆ ಈ ರೀತಿ ಯಾವುದೇ ಅಡ್ಡಿ ಆತಂಕಗಳು ಬರೋದಿಲ್ಲ. ಎಲ್ಲರೂ ಮಾಡಬಹುದು. ಅಗಸ್ತ್ಯ ಮಹಾಮುನಿಗಳು ಶ್ರೀವಿದ್ಯಾ ದೀಪಿಕಾ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ, ಬ್ರಾಹ್ಮಣರಿಗೆ ಗಾಯತ್ರಿ ಹೇಗೋ ಹಾಗೆ ಚಾತುರ್ವರ್ಣದವರಿಗೂ ಪಂಚದಶಿ ಮಹಾಮಂತ್ರ ಗಾಯತ್ರಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಚಾತುರ್ವರ್ಣದವರು ಪಂಚದಶಿ ಮಹಾಮಂತ್ರವನ್ನ ಅಂದ್ರೆ ಶ್ರೀವಿದ್ಯೆಯನ್ನ ಅನುಷ್ಠಾನ ಮಾಡಬಹುದು ಅಂತಲೇ ಅದರ ಅರ್ಥ. ನನಗಿನ್ನೂ ಕೆಲವರು ಹೇಳಿದ್ರು, ನೀವು ಬ್ರಾಹ್ಮಣರಾಗಿದ್ರೆ ಮಾತ್ರ ನನಗೆ ಕರೆ ಮಾಡಿ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾರೆ ಅಮ್ಮ, ಬ್ರಾಹ್ಮಣರಿಗೆ ಮಾತ್ರ ಶ್ರೀವಿದ್ಯೆನ ನಾವು ಮಾಡಬಾರ್ದಾ ಅಂತ ಕೂಡ ನನಗೆ ಕೇಳಿದ್ರು. ಆ ರೀತಿ ಎಲ್ಲೂ ಇಲ್ಲ. ಅದು ಅವರ ಸಂಕುಚಿತ ಮನೋಭಾವನೆ ಅಷ್ಟೇ ಆಗಿರುತ್ತೆ. ಅದನ್ನೆಲ್ಲ ಯಾರು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಸರ್ವರು ಕೂಡ ಶ್ರೀವಿದ್ಯೆಯ ಆರಾಧನೆಯನ್ನ ಉಪಾಸನೆಯನ್ನ ಮಾಡಬಹುದು. ಶ್ರೀವಿದ್ಯಾ ಅನುಷ್ಠಾನ ಮಾಡಬೇಕು ಅಂತ ನಾವ್ ಅನ್ಕೊಳ್ಳೋದಲ್ಲ, ಅದು ಪರಮೇಶ್ವರಿಯ ಇಚ್ಛೆ ಇರಬೇಕು. ಯಾಕಂದ್ರೆ ಯಶ್ಯನೋ ಪಶ್ಚಿಮಂ ಜನ್ಮಂ ಯದಿವಾ ಶಂಕರ ಸ್ವಯಂ ತೇನೈವ ಲಭತೆ ವಿದ್ಯಾ ಶ್ರೀಮತ್ ಪಂಚದಶಾಕ್ಷರಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಪರಮೇಶ್ವರನ ಅಂಶವಾಗಿರ್ತಾನೋ, ಪರಮೇಶ್ವರ ಸ್ವರೂಪನಾಗಿರ್ತಾನೋ, ಯಾರಿಗೆ ಇದು ಕೊನೆ ಜನ್ಮವಾಗಿರುತ್ತೋ ಅಂತವನು ಮಾತ್ರ ಪಂಚದಶಿ ಮಹಾಮಂತ್ರವನ್ನ ಅನುಷ್ಠಾನ ಮಾಡ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಶ್ರೀವಿದ್ಯೆಯನ್ನ ಎಲ್ಲರೂ ಅನುಷ್ಠಾನ ಮಾಡಬಹುದು ಅಂತಲೇ ಹೇಳ್ತೀನಿ.